ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಯಾವ ರೀತಿ ಇಮಿಡಿಯೇಟ್ ಆಗಿ ಪರ್ಸನಲ್ ಲೋನ್ ಎಂಬುದು ತಗೋಬೋದಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದೊಂದು ಆ್ಯಪ್ ಬಂದ್ಬಿಟ್ಟು ಬ್ಯಾಂಕ್ ಆ್ಯಪ್ ಆಗಿದೆ ಸ್ನೇಹಿತರೆ, ಇಂಡಸ್ಇಂಡ್ ಅಂತೇಳಿ. ಸ್ನೇಹಿತರೆ ನೋಡ್ಬೋದು ಈ ಆ್ಯಪ್ ಯಾವ ರೀತಿ ಆಗಿದೆ ಅಂತೇಳಿ. 4.4 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತಗೋದೇ ಅಂದರೆ ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನೀವು ಈ ಆ್ಯಪಲ್ಲಿ ಏನಾದರೂ 10,000 ರೂಪಾಯಿ ಲೋನ್ ತೊಗೊತೀರ ಅಂದರೆ 3 ಮಂತ್ಗೆ ನೀವು ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗೆ 13% ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ 200 ಇರುತ್ತೆ ಮತ್ತು ಟೋಟಲ್ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ನಿಮಗೆ 228 ರೂಪಾಯಿ ಇರುತ್ತೆ ಸ್ನೇಹಿತರೆ. EMI ಬಂದುಬಿಟ್ಟು ನಿಮಗೆ 3,406 ರೂಪಾಯಿ ಇರುತ್ತೆ ಸ್ನೇಹಿತರೆ. APR ರೇಂಜ್ ಬಂದುಬಿಟ್ಟು ನಿಮಗೆ 27.69 ಇರುತ್ತೆ. ಅಮೌಂಟ್ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗೋದು 10,000 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು ನಿಮಗೆ 10,228 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇದೊಂದು ಬ್ಯಾಂಕ್ ಆ್ಯಪ್ ಆಗಿದೆ, ಅಂದರೆ ನಿಮಗೆ ಪಕ್ಕಾ ಲೋನ್ ಎಂಬುದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡುತ್ತೆ ಸ್ನೇಹಿತರೆ. ಇದೊಂದು ಇಂಡಸ್ಇಂಡ್ ಆ್ಯಪ್ ಕಡೆಯಿಂದ ಬಂದಿದೆ. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಆಗಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಸೀದಾ ಪ್ಲೇಸ್ಟೋರಿಂದ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಅದಾದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಎಲ್ಲರೂ ಆ್ಯಪ್ನ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಅದಾದಂಥ ಸ್ನೇಹಿತರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಲೋಡಿಂಗ್ ಆಗುತ್ತೆ ಮತ್ತು ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಸ್ವಲ್ಪ ಲೋಡಿಂಗ್ ಆದ ನಂತರ ಮೊಬೈಲ್ ನಂಬರ್ನ ಹಾಕೊಂಡು OTPನ ವೆರಿಫೈ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಅದಾದ ನಂತರ ಸ್ನೇಹಿತರೆ ನಿಮ್ಮ MPIN ಸೆಟ್ ಮಾಡ್ಕೋಬೇಕಾಗುತ್ತೆ. MPIN ಸೆಟ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಫೇಸ್ ಐಡಿಯನ್ನು ನೀವು ಇಲ್ಲಿ ಎನೇಬಲ್ ಮಾಡ್ಕೋಬೋದು ಅಥವಾ ಡೂ ಇಟ್ ಲೆಟರ್ ನಿಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಇಷ್ಟ ಇದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೂ ಇಟ್ ಲೆಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ಸ್ನೇಹಿತರಲ್ಲಿ ಸೇವಿಂಗ್ಸ್ ಅಕೌಂಟ್ ಇದೆ ಮತ್ತು ಇನ್ಶೂರೆನ್ಸ್ ಇದೆ ಮತ್ತು ಕ್ರೆಡಿಟ್ ಲೈನ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ ಇದೆ ಮತ್ತು ಸ್ಟಾಕ್ಸ್ ಇದಾವೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನೋಡ್ಬೋದು ನಿಮಗೆ ಈ ಆ್ಯಪಲ್ಲಿ ಸೇವಿಂಗ್ ಅಕೌಂಟ್ ಬಂದುಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಅಂದರೆ 6.75 ಇಂಟ್ರೆಸ್ಟ್. ಏನಾದರೂ ದುಡ್ಡನ್ನ ಇದರಲ್ಲಿ ಡೆಪಾಸಿಟ್ ಮಾಡ್ರೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. 6.75 ಪರ್ ಆ್ಯನುವಲ್ ಇರುತ್ತೆ ಮತ್ತು ಸೇಫರ್ ಆ್ಯಂಡ್ ಈಸಿ ಪೇಮೆಂಟ್ ಇರುತ್ತೆ ಮತ್ತು ಪಿನ್ನ ನಿಮಗೆ ಕೊಟ್ಟಿರ್ತಾರೆ ಮತ್ತು ಅಪ್ಗ್ರೇಡ್ ಬೆನಿಫಿಟ್ಸ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಲಿಂಕ್ ಯುವರ್ ಸೇವಿಂಗ್ ಅಕೌಂಟ್, ನಿಮ್ಮ FD ಅಕೌಂಟ್ನ ನೀವು ಇಲ್ಲಿ ಸೇವಿಂಗ್ ಅಕೌಂಟ್ ಮುಖಾಂತರ ನೀವು ಇಲ್ಲಿ ಲಿಂಕ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಮತ್ತೆ ನೋಡ್ಬೋದು ಸ್ನೇಹಿತರೆ FD ಆಪ್ಷನ್ ಇದೆ ನಿಮಗೆ. ಫಿಕ್ಸ್ಡ್ ಡೆಪಾಸಿಟ್ ಬಂದ್ಬಿಟ್ಟು ನಿಮಗೆ 7.5 ನಿಮಗೆ ಆನ್ವರ್ಡ್ಸ್ ಇದರಲ್ಲಿ ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಎಂಬುದು ಇರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ಯಾವ ರೀತಿ FD ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಸ್ಟೆಪ್ 1 ಬಂದ್ಬಿಟ್ಟು ನಿಮಗೆ ಸೇವಿಂಗ್ ಅಕೌಂಟ್ನ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮಗೆ ವಿಡಿಯೋ ವೆರಿಫಿಕೇಶನ್ ಬರುತ್ತೆ. ಅದಾದ ನಂತರ ನಿಮಗೆ ಸೇವಿಂಗ್ ಅಕೌಂಟ್ ಎಂಬುದು ಮತ್ತು FD ಅಕೌಂಟ್ ಎಂಬುದು ಲಿಂಕ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಕ್ರೆಡಿಟ್ ಲೈನ್ ಕೂಡ ಇದೆ. ಯಾವ ರೀತಿ ನಿಮ್ಮ ಇಲ್ಲಿ ಕ್ರೆಡಿಟ್ ಲೈನ್ನ ಬಿಲ್ಡ್ ಮಾಡ್ಕೋಬೋದು ಮತ್ತು ನಿಮಗೆ ಫಂಡ್ಸ್ ಬಂದ್ಬಿಟ್ಟು ನಿಮಗೆ ಅಪ್ ಟು 5 lakh ವರೆಗೂ ಇರುತ್ತೆ ಸ್ನೇಹಿತರೆ. ಮತ್ತು ಮಲ್ಟಿಪಲ್ ವಿತ್ಡ್ರಾವಲ್ ಇರುತ್ತೆ ಸ್ನೇಹಿತರೆ. ನೋ ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ ಮತ್ತು ಫ್ಲೆಕ್ಸಿಬಲ್ ರೀಪೇಮೆಂಟ್ ಎಂಬುದು ಇದರಲ್ಲಿ ಇರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡ್ಕೋಬೋದು ಅಂದರೆ ನಿಮ್ಮ ಸೇವಿಂಗ್ ಅಕೌಂಟ್ನ ಓಪನ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ವಿಡಿಯೋ ವೆರಿಫಿಕೇಶನ್ ಇರುತ್ತೆ. ಅದಾದ ನಂತರ ನಿಮಗೆ ಚೆಕ್ ಎಲಿಜಿಬಿಲಿಟಿ ಆಗುತ್ತೆ. ಅದಾದ ನಂತರ ನಿಮಗೆ ಕ್ರೆಡಿಟ್ ಲೈನ್ ಎಂಬುದು ಆ್ಯಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಸ್ಟಾಕ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಇಲ್ಲಿ ಕೂಡ ನೀವು ಇಲ್ಲಿ ಈ ಆ್ಯಪ್ ಮುಖಾಂತರ ನೀವು ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಒಂದು ಒಳ್ಳೆ ಆ್ಯಪ್ ಆಗಿದೆ ಸ್ನೇಹಿತರೆ. ಇದು ಒಂದು ಬ್ಯಾಂಕ್ ಆ್ಯಪ್ ಆಗಿದೆ ಸ್ನೇಹಿತರೆ. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸ್ನೇಹಿತರೆ. ಇದು ಒಂದು ಇಂಟ್ರೆಸ್ಟೆಡ್ ಇದೆ. ಬ್ಯಾಂಕಲ್ಲಿ ಏನಾದರೂ ಇಟ್ಟರೆ ನಿಮಗೆ ಜಸ್ಟ್ 4% ವರೆಗೂ ನಿಮಗೆ ಇದರಲ್ಲಿ ಸ್ನೇಹಿತರೆ. ಆದರೆ ನಿಮಗೆ ಇದರಲ್ಲಿ ಅಪ್ ಟು ನಿಮಗೆ 6% ಮೇಲೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಎಂಬುದು ಸಿಗುತ್ತೆ ಸ್ನೇಹಿತರೆ, ನೀವು ಇಂಡಸ್ಇಂಡ್ ಬ್ಯಾಂಕಲ್ಲಿ ಇಟ್ಟರೆ ಮಾತ್ರ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.